ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ಆ ಮನೆ ಹತ್ರ ಹೋಗಿದ್ದೀನಿ, ಹಾಗಾಗಿ ಅಲ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಮಾರ್ನಿಂಗ್ ರೂಟೀನ್ ತೋರಿಸೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಆ ಮನೆ ಹತ್ರ ಹೋಗಿ ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಮನೆ ಹತ್ರ ಎಲ್ಲ ಹೋಗಿ ಎಲ್ಲ ಫಸ್ಟು ಹಸ ಎಲ್ಲ ಕಟ್ಟಾಕಿ, ನಮ್ಮ ಮನೆಯವರು ಕೂಡ ಹಸ ಎಲ್ಲ ಕಟ್ಟಾಕ್ತಾಯಿದ್ರು. ಹಾಗೆ ನಾನು ಕೂಡ ಕಸ ಎಲ್ಲ ಎತ್ತಾಕಿ ಗ್ಯಾಸ್ಗಳಿಗೂ ಕೂಡ ಎಲ್ಲ ನೀರುಗಳೆಲ್ಲ ಕುಡಿಸ್ತಾಯಿದ್ದೀವಿ ಹಾಲು ಕರಿಯೋದಕ್ಕೆ ಅಂದ್ಬಿಟ್ಟು. ಅಮ್ಮ ಕೂಡ ಸ್ವಲ್ಪ ಹುಷಾರಿಲ್ಲ, ತಲೆನೋವು ಅಂತ ಅಂತಿದ್ರು, ಹಾಗಾಗಿ ಅವರು ಕೂಡ ಬಂದಿರಲಿಲ್ಲ. ನಾನು ಹಾಗೆ ನಮ್ಮ ಮನೆಯವರಿಬ್ಬರು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೋ. ಹಾಗೆ ನಾನು ಕೂಡ ಎಲ್ಲ ಕೊಟ್ಟಿಗೆ ಎಲ್ಲ ತೊಳಿತಾ ಇದ್ದೀನಿ. ಈಗ ಅವರು ಕೂಡ ಹಸ ಎಲ್ಲ ಕರುಗಳನ್ನೆಲ್ಲ ಆಚೆ ಕಟ್ಟಾಕಿ ನಾವು ಎಲ್ಲ ಕಸ ಎಲ್ಲ ತುಂಬಿದ್ದೆ, ಹಾಗಾಗಿ ಈಗ ಎಲ್ಲ ಕೊಟ್ಟಿಗೆ ತೊಳ್ಕೊತಾ ಇದ್ದೀನಿ. ಅವ್ರ ಅಷ್ಟೊತ್ತು ಕಸಗಳೆಲ್ಲ ನೀರು ಕುಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾವೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಅಮ್ಮನೂ ಬಂದು ಎಮ್ಮೆದು ಹಾಲು ಕರಿಬೇಕು ಅಮ್ಮನೇ, ಹಾಗಾಗಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಬರ್ತೀನಿ ಅಂತ ಅಂದರು ಅವರು ಕೂಡ. ಹಾಗಾಗಿ ನಾನು ಅವರಿಬ್ಬರೇ ಮಾಡ್ತಾಯಿದ್ದೀವಿ. ಫುಲ್ ಒಂದು ಕಡೆಯಿಂದನೂ ತೊಳಿಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೆಲ್ಲ ತೊಳಿತಾ ಇದ್ದೀವಿ. ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹಸುಗಳಿಗೆಲ್ಲ ಗಲೀಜಾಗಿರೋ ಕಡೆ ಎಲ್ಲ ಹಸುಗೆಲ್ಲ ಮೈ ತೊಳಿತಾ ಇದ್ದಾರೆ. ಡೈಲಿ ತೊಳಿತಾ ಇದ್ರೂ ಸ್ವಲ್ಪ ಗಲೀಜಾಗಿರುತ್ತೆ, ಹಾಗಾಗಿ ಅದನ್ನೇ ಸ್ವಲ್ಪ ಸ್ವಲ್ಪ ಡೈಲಿ ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಹಾಗೆ ಅಷ್ಟೊತ್ತು ಹಾಲು ಕರಿ ಕೂಡ ಟೈಮ್ ಆಗಿತ್ತು. ನಾನು ಅವರಿಬ್ಬರು ಕೂಡ ಹಾಲು ಕರಿಯೋದ್ರಿಂದ ಇಬ್ಬರು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಹಾಗಾಗಿ ನಾನೇ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ನಾನು ಕರಿಯೋದನ್ನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಅಷ್ಟೊತ್ತಿಗೆ ಬೆಳಗ್ಗೆ ಆಗಿತ್ತು. ಹಾಗಾಗಿ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಆ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಈಗೆಲ್ಲನೂ ಕ್ಲೀನ್ ಮಾಡಿ ಹಸು ಎಲ್ಲ ಆಚೆ ಕಡೆ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತೆಲ್ಲ ಆಚೆ ನೀರಲಿ ಅಂದ್ಬಿಟ್ಟು, ಹಾಗೆ ಮನೆಗೆ ಬಂದು ಸ್ವಲ್ಪ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಮ್ಮನಿಗೂ ಕೂಡ, ನನ್ನ ತಂಗಿ ಬಂದಿದ್ದು ಅಷ್ಟೊತ್ತಿಗೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಇವತ್ತು ಅಮ್ಮನ ಮೇಲೆ ಖಾರದ ಪುಡಿ ಮಾಡ್ತಾಯಿದ್ರು, ಹಾಗಾಗಿ ಬಾ ಅಂತ ಹಿಂಸೆ ಮಾಡ್ತಾಯಿದ್ರು. ಹಾಗಾಗಿ ನನ್ನ ತಂಗಿ ಬಂದಿಲ್ಲಲ್ಲ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ಒಣಗಾಕಿದ್ರು. ಅದನ್ನೆಲ್ಲ ಒಣಗಿದ್ಮೇಲೆ ಈಗ ಹುರಿಯೋದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಹುರ್ಕೊಡ್ತಾಯಿದ್ದೆ. ನನ್ನ ತಮ್ಮನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಫಸ್ಟು ಮೆಣಸಿನ್ಕಾಯಿ ಎಲ್ಲ ಹುರಿದ್ಬಿಡೋಣ ಅಂದ್ಬಿಟ್ಟು, ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಬೇಗ ಪುಡಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಮೆಣಸಿನ್ಕಾಯಿನೇ ಹುರಿದಿಡ್ತಾಯಿದ್ದೋ. ಹಾಗೆ ನಮ್ಮ ಮನೇಲೂ ಕೂಡ ಮಾಡಬೇಕು ಒಂದಿನ ಐಟಮ್ಗಳೆಲ್ಲ ತರಿಸಿದ್ವಿ, ಸಾಮಾನುಗಳನ್ನೆಲ್ಲ ಖಾರದ ಪುಡಿ ಮಾಡೋದಕ್ಕೆ. ಬಟ್ ಸ್ವಲ್ಪ ಬಿಸಿಲಿಲ್ಲ ಅಂದ್ಬಿಟ್ಟು ಸುಮ್ಮನಿದ್ದು. ಬಟ್ ಅವತ್ತು ಬಿಸಿಲಿತ್ತು, ಹಾಗಾಗಿ ಬಾ ಅಂತ ಫೋನ್ ಮಾಡಿದರು. ನನ್ನ ತಂಗಿನೂ ಕೂಡ ಬಂದಿದ್ಲಲ್ಲ ಅಂದ್ಬಿಟ್ಟು ಬಂದಿದ್ದು. ನನ್ನ ತಮ್ಮಗೆ ಸ್ವಲ್ಪ ರೇಗಿಸ್ಕೊಂಡು ಅವ್ನು ಯಾವುದಕ್ಕೂ ಹೆಲ್ಪ್ ಮಾಡ್ತಿರಲಿಲ್ಲ, ಬಟ್ ಇವತ್ತು ಹೆಲ್ಪ್ ಮಾಡ್ತಾಯಿದ್ದಾನೆ ಅಂತ ಅದಕ್ಕೆ ಮಾತಾಡ್ತಿದ್ದೋ. ಹಾಗಾಗಿ ನಾನು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಖಾರದ ಪುಡಿನ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.